welcome to my channel. ಇವತ್ತು 5th ಡೇ ಆಫ್ ನವರಾತ್ರಿ. ಇವತ್ತಿನ ದಿನ ಬಂದು ಸ್ಕಂದ ಮಾತಾ ದೇವಿಯವರ ದಿನ. ದ 5th ಫಾರ್ಮ್ ಆಫ್ ಗಾಡೆಸ್ ದುರ್ಗೆ. ದೇವಿ ಪಾರ್ವತಿಗೆ ಸ್ಕಂದ ಮಾತಾ ಅನ್ನೋ ಹೆಸರು ಹೇಗೆ ಬಂತು ಅಂತ ಅಂದರೆ, ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಸ್ವರ್ಗದಲ್ಲಿರುವಂಥ ಎಲ್ಲ ದೇವತೆಗಳಿಗೂ ಕಾಟ ಕೊಡ್ತಿದ್ದ. ಹಾಗೆ ಒಂದು ದಿನ ಅವನು ತಪಸ್ ಮಾಡ್ತಾನೆ ಇಮ್ಮೋರ್ಟಲ್ ಆಗೋದಕ್ಕೆ, ಅಂದರೆ ಯಾವತ್ತೂ ಸಾವು ಬರಬಾರ್ದು ಅಂತ. ಸೊ ಬ್ರಹ್ಮದೇವಂಗೆ ಅವನು ಪ್ರೇಯರ್ ಮಾಡ್ತಾನೆ. ಆದರೆ ಬ್ರಹ್ಮದೇವ ಒಪ್ಪೋದಿಲ್ಲ ಅವನ್ನ ಇಮ್ಮೋರ್ಟಲ್ ಮಾಡೋಕ್ಕೆ. ಅದಕ್ಕೆ ಅವನು ಹೇಳ್ತಾರೆ, ಶಿವನ ಮಗನ ಕೈಯಿಂದ ನನಗೆ ಸಾವು ಬರಲಿ ಅಂತ. ಯಾಕೆಂದರೆ ಶಿವ ಪಾರ್ವತಿ ಯಾವತ್ತೂ ಸೇರಲ್ಲ ಅಂತ ಅಂದ್ಕೊಂಡು ಅವನೇನು ಮಾಡ್ತಾನೆ, ಅವನಿಗೆ ಈ ಥರ ವರ ಕೇಳ್ತಾನೆ. ಸೊ ಆಯಿತು ಅಂದ್ಬಿಟ್ಟು ಬ್ರಹ್ಮದೇವ ಆಯಿತು, ಶಿವನ ಪುತ್ರ ಬಿಟ್ಟು ನಿಮಗೆ ಬೇರೆ ಯಾರು ಕೂಡ ಏನೋ ಸಾಯಿಸಬಾರ್ದು ಅಂತ ಹೇಳಿ. ಹಾಗಿರ್ಬೇಕಾದ್ರೆ ಶಿವ ಮತ್ತು ಪಾರ್ವತಿ ಇಬ್ಬರು ಒಂದಾಗ್ತಾರೆ. ಒಂದಾದಮೇಲೆ ಅವರಿಗೆ ಕಾರ್ತಿಕೇಯ, ಸುಬ್ರಹ್ಮಣ್ಯ ಹುಡ್ತಾರೆ. ಸುಬ್ರಹ್ಮಣ್ಯ ಜನಿಸೋಂಥ ಸ್ಟೋರಿ ಕೂಡ ಇದೆ, ಅದನ್ನ ಇನ್ನೊಂದು ದಿನ ಹೇಳ್ತೀನಿ. ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು ಸ್ಕಂದ ಅಂತ ಹೇಳಿ. ಸುಬ್ರಹ್ಮಣ್ಯನಿಗೆ ಅವರ ಹುಟ್ಟಿನ ಒಂದು ಇದನ್ನು ಹೇಳ್ತಾರೆ, ಅಂದರೆ ಅವ್ರು ಏನಕ್ಕಾಗಿ ಹುಟ್ಟಿದ್ರು ಅಂತ, ಯಾವ ಲೋಕ ಕಲ್ಯಾಣಕ್ಕೋಸ್ಕರ ಹುಟ್ಟಿದ್ರು ಅಂತ. ತಾರಕಾಸುರನ ಸಾಯಿಸೋದಕ್ಕೋಸ್ಕರ ಸುಬ್ರಹ್ಮಣ್ಯ ಅವರು ಜನಿಸಿರ್ತಾರೆ. ಸೊ ತಾರಕಾಸುರನ ಅವರು ಡಿಫೇಟ್ ಮಾಡ್ತಾರೆ. ತಾರಕಾಸುರನ ಡಿಫೇಟ್ ಮಾಡಿದ್ಮೇಲೆ ಎಲ್ಲ ದೇವತೆಗಳಿಗೂ ಖುಷಿಯಾಗಿ ಗಾಡ್ ಸುಬ್ರಹ್ಮಣ್ಯನಿಗೆ ಜನ್ಮ ಕೊಟ್ಟಿರುವಂಥ ಪಾರ್ವತಿಗೆ ಸ್ಕಂದ ಮಾತಾ ಅಂತ ಅನ್ನೋ ಹೆಸರು ಕೊಡ್ತಾರೆ. ಆಗಿಂದ ಪಾರ್ವತಿಗೆ ಸ್ಕಂದ ಮಾತಾ ಅನ್ನೋ ಹೆಸರು ಕೂಡ ಬರುತ್ತೆ. ದೇವಿ ಸ್ಕಂದ ಮಾತನ ಹೇಗೆ ಚಿತ್ರಿಸಿದ್ದಾರೆ ಅಂತ ಹೇಳಿದರೆ, ಅವರಿಗೆ 4 ಕೈಗಳಿರುತ್ತೆ. ಅವರು ಸಿಂಹದ ಮೇಲೆ ಕೂತಿರ್ತಾರೆ, ಮತ್ತು ಅವರ ತೊಡೆ ಮೇಲೆ ಗಾಡ್ ಸುಬ್ರಹ್ಮಣ್ಯ ಕೂಡ ಕೂತಿರ್ತಾರೆ. ಮತ್ತು ಅವರ 2 ಕೈಗಳಲ್ಲಿ 2 ಕಮಲದ ಹೂ ಇರುತ್ತೆ. ಇವತ್ತಿನ ದಿನದ ಕಲರ್ ಬಂದು ವೈಟ್. ದೇವಿ ಸ್ಕಂದ ಮಾತಾಳ ಮಹಿಮೆ ಬಂದು, ಅವಳನ್ನು ಪೂಜಿಸಿದರೆ ನಮಗೆ ಯಶಸ್ಸು, ರಕ್ಷಣೆ, ಸಮೃದ್ಧಿ ಕೊಟ್ಟು ನಮ್ಮನ್ನು ಆಶೀರ್ವಾದಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ.